ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಮಹೋನ್ನತವಾದ, ಪರಿಶುದ್ಧವಾದ ನಾಮದಲ್ಲಿ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ವಿತ್ ಯು. ನೀವು ಹಾಗೂ ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದೀರಾ ಎಂಬುದಾಗಿ ನಂಬುತ್ತೇವೆ. ನಾವು ಪ್ರತಿದಿನವೂ ಕೂಡ ದೇವರ ವಾಗ್ದಾನವನ್ನು ಧ್ಯಾನಿಸುವಾಗ ವಿಶೇಷವಾದ ಆಧ್ಯಾತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ ಅಲ್ವಾ, ದೈವ ಪ್ರೇರಿತವಾದಂತ ಪ್ರತಿ ವಾಕ್ಯವೂ ಕೂಡ ಪ್ರಯೋಜನಕರವಾದದೆಂದು ಹೇಳುತ್ತಾರೆ. ನಿಜವೇ, ದೇವರ ವಾಕ್ಯವನ್ನು ಕೇಳಿ ನಷ್ಟವಾಗಿ ಹೋದವರು ಅಥವಾ ಹಾಳಾಗಿ ಹೋದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯ ವಾಕ್ಯವನ್ನು ಓದಿದ ನಂತರವಾಗಿ ಇಂತಹ ವಾಗ್ದಾನ ಸಂದೇಶವನ್ನು ಕೇಳುವಾಗ ದೇವರ ಆಶೀರ್ವಾದವನ್ನು ದಿನವೆಲ್ಲ ಬೇಕಾಗಿರುವಷ್ಟು ನಾವು ಹೊಂದಿಕೊಳ್ಳುತ್ತೇವೆ. ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಪ್ರೇ ಫಾರ್ ಯು ಎವ್ರಿ ಡೇ. ವಿ ಪ್ರೇ ದಟ್ ಗಾಡ್ ವುಡ್ ಸ್ಟ್ರೆಂಥನ್ ಯು ವಿತ್ ಹಿಸ್ ಪವರ್ ಡೇ ಬೈ ಡೇ. ಈ ದಿನ ದೇವರ ವಾಗ್ದಾನಕ್ಕಾಗಿ ಸತ್ಯವೇದದಿಂದ ನೋಡೋಣವಾ? 9ನೇ ಕೀರ್ತನೆ 7ನೇ ವಾಕ್ಯವನ್ನು ಓದೋಣ. ಸತ್ಯವೇದ ಇರುವವರೆಲ್ಲರೂ ಕೂಡ ತೆಗೆದು ನೋಡಿರಿ. ಕೀರ್ತನೆಗಳು 9ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನಾದರೋ ಯಾವಾಗಲೂ ನೆಲೆಗೊಂಡಿದ್ದು ನ್ಯಾಯ ವಿಚಾರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಬಟ್ ದ ಲಾರ್ಡ್ ಶಾಲ್ ಎಂಡ್ಯೂರ್ ಫಾರ್ ಎವರ್. ಹಿ ಹ್ಯಾಸ್ ಪ್ರಿಪೇರ್ಡ್ ಹಿಸ್ ಥ್ರೋನ್ ಫಾರ್ ಜಡ್ಜ್ಮೆಂಟ್. ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನೆಂದರೆ, ನಮ್ಮ ದೇವರು ಶಾಶ್ವತ ಸಿಂಹಾಸನ ಆಸೀನನಾಗಿದ್ದಾನೆ. ಪ್ರಪಂಚ ಚರಿತ್ರೆಯಲ್ಲಿ ಅನೇಕರು ಸಿಂಹಾಸನದಲ್ಲಿ ಆಸೀನರಾಗಿದ್ದಾರೆ. ರಕ್ತದ ಧಾರೆಯನ್ನು ಸುರಿಸಿ ಜನರನ್ನು ಭಯಭ್ರಾಂತರನ್ನಾಗಿ ಮಾಡಿ ತಾವು ಅಂದುಕೊಂಡಿದ್ದೇ ನಡೆಯಬೇಕು, ತಾವು ಅಂದುಕೊಂಡಿದ್ದೇ ಆಗಬೇಕು ಎಂಬುದಾಗಿ ಹಠ ಹಿಡಿದವರಾಗಿ ರಾಜ್ಯಗಳನ್ನು ಕೊಳ್ಳೆ ಹೊಡೆದು ಸಿಂಹಾಸನವನ್ನು ಸಾಧಿಸಿದಂತವರು ಅನೇಕರಿದ್ದಾರೆ. ಅದರ ಮೇಲೆ ಜೀವಿತ ಕಾಲದಲ್ಲಿ ಇರಬೇಕೆಂದು, ಹೆಚ್ಚು ಕಾಲ ಇರಬೇಕೆಂಬುದಾಗಿ ಕೂಡ ಆಸೆ ಪಟ್ಟಿದ್ದಾರೆ. ಕೆಲವರು ಸಹಜ ರೀತಿಯಲ್ಲಿ ಮರಣಿಸಿದರೂ ಕೂಡ ಇನ್ನು ಕೆಲವರು ಯುದ್ಧದಲ್ಲಿ ಸತ್ತು ಹೋಗಿ ಯಾವುದೋ ರೀತಿಯಲ್ಲಿ ಸಿಂಹಾಸನವನ್ನು ಕಳೆದುಕೊಂಡಿದ್ದಾರೆ. ಒಂದು ವೇಳೆ ಯುದ್ಧದಲ್ಲಾಗಿರಲಿ, ಪ್ರಕೃತಿ ವಿಕೋಪದಲ್ಲಾಗಿರಲಿ ಅಥವಾ ಬೇರೆ ಸಂಭವದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳದೆ ಹೋಗಿದ್ದರೂ ಕೂಡ ಮರಣ ಯಾವತ್ತೋ ಒಂದು ದಿನ ಮನುಷ್ಯರನ್ನು ನುಂಗುವುದರ ಮೂಲಕ ಆ ಸಿಂಹಾಸನಕ್ಕೆ ವಿದಾಯ ಹೇಳುವಂತಹ ಆ ಪರಿಸ್ಥಿತಿ ಅನೇಕರ ಜೀವಿತದಲ್ಲಿ ಎದುರಾಗಿದೆ. ಆದರೆ ಗಮನಿಸಿರಿ, ದೇವರ ಸಿಂಹಾಸನವನ್ನು ಯಾರು ಕದಲಿಸಲು ಆಗದು. ಆತನು ಶಾಶ್ವತವಾಗಿ ಸಿಂಹಾಸನ ಆಸೀನನಾಗಿದ್ದಾನೆ. ಮನುಷ್ಯರ ಸಿಂಹಾಸನ ಕದಲಿ ಹೋಗಿದೆ, ಅರಸರುಗಳ ಸಿಂಹಾಸನ ಕದಲಿ ಹೋಗಿದೆ, ಆದರೆ ದೇವರ ಸಿಂಹಾಸನ ಕದಲಿ ಹೋಗುವಂತದ್ದಲ್ಲ. ಪ್ರತಿ ಕ್ರೈಸ್ತರು ಕೂಡ ಪ್ರತಿದಿನವೂ ಕೂಡ ಸ್ತುತಿಸುವಂತಹ ಒಂದು ಅನುಭವ ಏನೆಂದರೆ, ದೇವರೇ, ನೀವು ಶಾಶ್ವತ ಸಿಂಹಾಸನ ಆಸೀನನಾಗಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ಆತನ ರಾಜ್ಯ ಅಂತ್ಯವಿಲ್ಲದು. ಆತನ ಸಿಂಹಾಸನವನ್ನು ಕದಲಿಸುವಂತ ಸಾಮರ್ಥ್ಯ ಲೋಕದಲ್ಲಿ ಯಾರಿಗೂ ಇಲ್ಲ. ಆತನು ಶಕ್ತಿವಂತನು, ಆತನು ಪರಿಶುದ್ಧನು, ಆತನು ಬಲವುಳ್ಳವನು, ಪ್ರಭಾವವುಳ್ಳವನು. ಆದ್ದರಿಂದ ಆತನ ಸಿಂಹಾಸನ ಅನೇಕ ತಲೆಮಾರು ನಿಲ್ಲುವಂಥದ್ದು. ಯೇಸು ಕ್ರಿಸ್ತನ ಜೀವಿತವನ್ನು ನಾವು ಪರಿಶೀಲಿಸುವುದಾದರೆ ಆತನು ಈ ಲೋಕಕ್ಕೆ ರಾಜನಾಗಿ ಬಂದರು. ಆದ್ದರಿಂದ ಜೋಯಿಸರು ಯಹೂದ್ಯರ ರಾಜನಾಗಿ ಹುಟ್ಟಿದವನು ಎಲ್ಲಿ ಎಂಬುದಾಗಿ ಪ್ರಶ್ನಿಸಿದರು. ಹುಟ್ಟಿದ ನಂತರ ಅನೇಕರು ಅರಸರಾಗುತ್ತಾರೇನೋ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟುವಾಗಲೇ ಈ ಲೋಕಕ್ಕೆ ಅರಸನಾಗಿ ಬಂದರು. ಆತನ ಸಿಂಹಾಸನ ಶಾಶ್ವತವಾದದ್ದು. ಈಗ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆನ್ನುವಂತಹ ವಿಷಯವನ್ನು ನಾವು ಹೇಗೆ ಕಲಿತುಕೊಳ್ಳಬಹುದು ಅಂದರೆ, ಆತನು ಸಿಂಹಾಸನ ಆಸೀನನಾಗಿದ್ದಾನೆ, ಆದ್ದರಿಂದ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಗಮನಿಸಬೇಕು. ಅವರ್ ಗಾಡ್ ಈಸ್ ಫುಲ್ ಆಫ್ ಪವರ್, ಅಥಾರಿಟಿ ಅಂಡ್ ಡೊಮಿನಿಯನ್. ನಮ್ಮ ದೇವರು ಸಂಪೂರ್ಣ ಶಕ್ತಿಯುಳ್ಳವನು, ಅಧಿಕಾರ ಹೊಂದಿದವನು, ಸಾಮರ್ಥ್ಯ ಹೊಂದಿರುವಂತಹ ದೇವರು ಆತನು. ಅನೇಕ ಸಾರಿ ನಮಗೇನಾದ್ರೂ ಕಷ್ಟ ಬಂದ ಕೂಡಲೇ, ಯಾವ್ದಾದ್ರೂ ಚಿಕ್ಕ ಇಕ್ಕಟ್ಟು ಬಂದಾಗ, ಯಾರಾದ್ರೂ ಒಂದು ಮಾತು ಹೇಳಿದ ಕೂಡಲೇ, ಏನೋ ರೀ, ದೇವರು ನನಗೆ ಯಾವ ಒಳಿತನ್ನು ಮಾಡುತ್ತಿಲ್ಲ, ಆತನು ಶಕ್ತಿಹೀನನಾಗಿದ್ದಾನೇನೋ, ಆತನು ಬಲಹೀನನಾಗಿದ್ದಾನೇನೋ, ನನ್ನ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಆಗದೇ ಇರುವಷ್ಟು ಬಲಹೀನತೆ ದೇವರಿಗೆ ಇದೆ ಎಂಬುದಾಗಿ ಅನೇಕ ಸಾರಿ ದೇವರ ಸಾಮರ್ಥ್ಯದ ಮೇಲೆ ನಮಗೆ ಅನುಮಾನ ಉಂಟಾಗುತ್ತದೆ, ಸಂದೇಹ ಬರುತ್ತದೆ. ಆದರೆ ದೇವ ಮಕ್ಕಳೇ, ನಾವು ಮಾಡಬೇಕಾದದ್ದು ಏನೆಂದರೆ, ಯಾವಾಗಾದ್ರೂ ಏನಾದ್ರೂ ಕಷ್ಟ ಬಂದಾಗ, ಶ್ರಮೆ ಬಂದಾಗ ಕುಗ್ಗಿ ಹೋಗದೆ, ಅಧೈರ್ಯ ಪಡದೆ, ಭಯಪಡದೆ, ಕರ್ತನೆ, ನೀವು ಶಾಶ್ವತವಾಗಿ ಸಿಂಹಾಸನ ಆಸೀನನಾಗಿದ್ದೀರಾ ಅಲ್ವಾ ಎಂಬುದಾಗಿ ದೇವರ ಕಡೆಗೆ ದೃಷ್ಟಿಸುತ್ತಾ ನಂಬಿಕೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡುವುದಾದರೆ ಆತನು ಎಲ್ಲಾ ಸಮಸ್ಯೆಯಿಂದ, ಎಲ್ಲಾ ಇಕ್ಕಟ್ಟಿನಿಂದ ಬಿಡಿಸುತ್ತಾನೆ. ಮನುಷ್ಯರಿಗೆ ಅಸಾಧ್ಯವಾದಂಥದ್ದು
ದೇವರಿಂದ ಸಾಧ್ಯ. ರಾಜಕಾರಣಿಗಳಾಗಿರಬಹುದು, ಲೋಕ ಸಂಬಂಧವಾದಂತಹ ಅರಸರುಗಳಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಅವರಿಗೆ ಅಸಾಧ್ಯವಾದ ಅನೇಕ ಕಾರ್ಯಗಳನ್ನು ದೇವರು ಸಾಧ್ಯಪಡಿಸಿ ತೋರಿಸಿದ್ದಾರೆ ಚರಿತ್ರೆಯಲ್ಲಿ. ಆ ದಿನ ಬೈಬಲ್ ಚರಿತ್ರೆಯಲ್ಲಿ ಅನೇಕರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂತಹ ದೇವರು ಈ ದಿನವೂ ಕೂಡ ಒಳಿತನ್ನು ಮಾಡುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ, ಸಜೀವವುಳ್ಳವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಕುಗ್ಗಿ ಹೋಗಬೇಡಿ, ದೇವರನ್ನು ದೃಷ್ಟಿಸಿರಿ. ಆತನ ಸಿಂಹಾಸನ ಸ್ಥಿರವಾದದ್ದು, ಆತನನ್ನು ಕದಲಿಸುವವರು ಯಾರೂ ಇಲ್ಲ. ಆತನು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕೆಂದು ಅಂದುಕೊಂಡರೆ ಅದನ್ನು ತಪ್ಪಿಸುವವರು ಯಾರೂ ಇಲ್ಲ. ಆದ್ದರಿಂದ ನಂಬಿಕೆಯಿಂದ ಆತನನ್ನು ದೃಷ್ಟಿಸೋಣ. ಸಿಂಹಾಸನ ಆಸೀನನಾದ ದೇವರನ್ನು ಮನಪೂರ್ವಕವಾಗಿ ಆರಾಧಿಸೋಣ. ಸ್ತುತಿ ಸಿಂಹಾಸನವನ್ನು ಆತನಿಗೆ ಅರ್ಪಿಸೋಣ ಪ್ರತಿದಿನವೂ ಕೂಡ. ಅದರ ಮೂಲಕ ದೇವರ ಕಾರ್ಯವನ್ನು ಸ್ಪಷ್ಟವಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸೋಣ. ನಾನು ಬಯಸುತ್ತೇನೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು. ಯಾರು ಕಷ್ಟದಲ್ಲಿದ್ದಾರೋ, ಪ್ರತಿಕೂಲವಾದ ವಾತಾವರಣದಲ್ಲಿದ್ದಾರೋ, ಕರ್ತನು ಅವರನ್ನು ಬಿಡಿಸಿ ಧೈರ್ಯಪಡಿಸಿ ಅದ್ಭುತವನ್ನು ಮಾಡಬೇಕೆಂದು ಮನಪೂರ್ವಕವಾಗಿ ಕೋರುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಬಲಪಡಿಸಿ ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಆಶ್ಚರ್ಯಕರನೇ, ನಿಮಗೆ ಸ್ತೋತ್ರ. ನೀವು ಶಾಶ್ವತವಾಗಿ ಸಿಂಹಾಸನ ಆಸೀನನಾಗಿರುವಂತಹ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ಯಾರು ಕದಲಿಸುವುದಕ್ಕೆ ಆಗದು ದೇವ. ಶಕ್ತಿ, ಸಾಮರ್ಥ್ಯ, ಪ್ರಭಾವ ಹೊಂದಿದಂತಹ ದೇವರು, ಮಹಿಮೆಯುಳ್ಳ ದೇವರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ದೃಷ್ಟಿಸುತ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿ ಅಪ್ಪ, ಒಳಿತನ್ನು ಮಾಡಿರಿ. ಅಷ್ಟು ಮಾತ್ರವಲ್ಲದೆ ಅವರನ್ನು ಆಧ್ಯಾತ್ಮಿಕವಾಗಿ ಸ್ಥಿರಪಡಿಸಿ ನಿಮಗೋಸ್ಕರ ಉನ್ನತವಾದ ಕಾರ್ಯವನ್ನು ಮಾಡುವುದಕ್ಕಾಗಿ ಅವರನ್ನು ಬಲಪಡಿಸಿರಿ, ಧೈರ್ಯಪಡಿಸಿರಿ, ಸಹಾಯ ಮಾಡಿ. ಯಾವತ್ತೂ ಊಹಿಸದೇ ಇರುವಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ನಿಮ್ಮನ್ನು ಆಶ್ರಯಿಸುವಂತ ನಮ್ಮ ಪ್ರಿಯರು ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ನೀವೇ ಉನ್ನತವಾದ ವಿಧಾನದಲ್ಲಿ ಬಿಡುಗಡೆಯನ್ನು ಕೊಟ್ಟು ಸಮಸ್ಯೆಯಿಂದ ಅವರನ್ನು ಆಚೆ ತಂದು ಒಳಿತಿನಿಂದ ತುಂಬಿಸಬೇಕೆಂದು ಕೋರುತ್ತಾ ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.